H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅದು ಮಲ್ಲಪ್ಪ ಜೊತೆ ಆತ್ಮೇಲೆ. ಇವತ್ತು ಯುಗಾದಿ, ಹೊಸ ವರ್ಷ, ಹಿಂದೂ ಸಂವತ್ಸರ ಪ್ರಕಾರ ಹಿಂದೂಗಳಿಗೂ ಆರಂಭದ ದಿನ, ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇಡುವ ದಿನ. ಹೀಗಾಗಿ ಯುಗಾದಿ ಅಂದಾಗ ಸಹಜವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಹಿರಿಮೆ ಕರಿಮೆ ಜೊತೆಗೆ ಬದಲಾವಣೆ, ನಿಸರ್ಗದ ನೇಮ ಬದಲಾವಣೆ. ಈ ಬದಲಾವಣೆ ಗಂಟೆಯಲ್ಲಿ ಯುಗಾದಿಗೆ ಬಹಳ ಮಹತ್ವದ ಸ್ಥಾನದ. ಹಳೇದು ಹೋಗೋದು, ಹೊಸದು ಬರೋದು, ಎದ್ದಿದ್ದು ಹೋಗೋದು, ಇಲ್ಲದ್ದು ಹೊಸದಾಗಿ ಬರೋದು ಅನ್ನುವಂಥದ್ದು. ಇವತ್ತು ಇಲ್ಲದ್ದು ನಾಳೆ ಇರ್ತದೆ, ನಾಳೆ ಇಲ್ಲದ್ದು ನಾಳದ್ದು ಇರ್ತದೆ ಅಂತೇನು ನಾವು ಮಾತಾಡ್ತಾ ಇರ್ತೀವಿ, ಹಾಗೆ ಬಾಯಿಗೆ ಬಂದಂಗೆ. ಬಟ್ ಇತಿಹಾಸ ರಿಪೀಟ್ ಆಗ್ತಾ ಇರ್ತದೆ. ಆ ರಿಪೀಟ್ ಆಗೋದು, ಅದು ಮತ್ತೆ ಬರೋದು, ಅದರ ಲಕ್ಷಣ ಹೋಗೋದು ಏನೇ ಇರಲಿ. ಇವತ್ತು ನಮ್ಮ ಪಾರಿಜಾತದ ವಿಶೇಷವಾಗಿ ಅಭ್ಯಾಸಿಗರು, ಪಾತ್ರಧಾರಿಗಳು, ಕೃಷ್ಣ ಪಾತ್ರ ಮಾಡುವಂಥವ್ರು ಈ ಯುಗಾದಿ ಬದಲಾಗಿ ಒಂದಿಷ್ಟು ತಮ್ಮೊಂದಿಗೆ ಚರ್ಚೆ ಮಾಡಬೇಕಂತ ಇವತ್ತು ಬಂದಿದ್ದಾರೆ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು. ಸರ್, ಸ್ವಾಗತ. ಅವರು ತಮಗೂ ಸ್ವಾಗತ ಸರ್. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಈ ಯುಗಾದಿ ಹೆಂಗಂದ್ರೆ ಏನು? ಯುಗಾದಿ ಬರೋಬ್ಬರಿ ಸರ್. ಸರ್ ಯಾಕಂದ್ರೆ ಬೇಂದ್ರೆ ಅವರು ಹೇಳ್ತಾರೆ, ಯುಗಾದಿ ಕಳೆದ್ರು ಮರಳಿ ಮಳೆ ಬರ್ತದೆ. ಹೌದೌದ್ರಿ. ನಮ್ಮ ವರಕವಿ ದ.ರಾ. ಬೇಂದ್ರೆ ಅವರು ಕೂಡ ಸರ್ ಯುಗಾದಿ ಬಗ್ಗೆ ವಿಶೇಷವಾದ ಒಂದು ವರ್ಣನೆಯನ್ನು ಮಾಡಿದ್ದಾರೆ ಸರ್. ಅಂದರೆ ಯುಗಗಳು ಕಳೆದರೂ ಕೂಡ ಯುಗಾದಿ ಮರಳಿ ಬರುತ್ತಿದೆ ಅಂಥೇಳಿ ಅದು ಕಾರಣ ಅದ ಸರ್. ಎಷ್ಟೋ ಯುಗಗಳು ಹೋಗಿದ್ದಾವೆ ಸರ್. ಆದರೂ ಕೂಡ ರೀ ಪ್ರತಿ ವರ್ಷ ಯುಗಾದಿ ಬಂದ ಕೂಡಲೇ ರೀ ಜನರ ಮನುಷ್ಯನೊಳಗೆ ಒಂಥರ ಒಂದು ಆನಂದ ರೀ, ಹೊಸ ಹುರುಪು. ಯಾಕಂದ್ರೆ ಜೀವನ ಅಂದ್ರೆ ಇದೆ ಸರ್, ಸುಖ ದುಃಖಗಳೊಂದು ಸಮ್ಮಿಶ್ರಣ. ಇಂಥದ್ರೊಳಗೆ ರೀ ಯುಗಾದಿ ಬಂದಾಗ ಸರ್ ಇವನ್ನು ಪ್ರಕೃತಿಯೊಳಗೆ ನೋಡ್ರಿ ಸರ ಹೊಸ ಚೈತನ್ಯ ಮೂಡ್ತದೆ ರೀ. ಈ ಹಣ್ಣಲ್ಲಿ ಉದುರಿರ್ತಾವೆ ರೀ, ಹಸುರಲ್ಲಿ ಚಿಗುರಿರ್ತಾವೆ ರೀ, ಮಾಮರ ಅದು ಚಿಗುರಿದಾಗ ರೀ ಕೋಗಿಲೆ ಹಾಡ್ತದೆ ರೀ. ಮುಂದೆ ರೀ ಈ ಹಕ್ಕಿಗಳ ಇಂಚರದಿಂದ ಸರ ಈ ಒಂದು ನಿಸರ್ಗನ ಇಷ್ಟ ಸರ್ ಒಂದು ಆನಂದಮಯವಂಥ ಒಂದು ಜಗತ್ತು ನಿರ್ಮಾಣ ಆಗ್ತದೆ ರೀ. ಇಂಥ ಸಂದರ್ಭದೊಳಗೆ ಸರ ಈ ಯುಗಾದಿ ಪ್ರತಿಪದೆ ಅಂದರೆ ಪಾಡ್ಯ ಅಂತಾರಲ್ಲ ಸರ, ಅದನ್ನು ನಮ್ಮ ಹಿಂದೂಗಳು ಮೊದಲಿನಿಂದಲೂ ಹಿರಿಯರು ಹೊಸ ವರ್ಷ ಅಂಥೇಳಿ ಆಚರಣೆ ಮಾಡ್ಕೋತ ಬಂದಿದ್ದಾರೆ ಸರ್. ಯಾಕೆ ಇದು ಹೊಸ ವರ್ಷ ಅಂದರೆ ಒಂದೊಂದು ಸಂವತ್ಸರಗಳು ಬದಲಾಕೋತ ಹೋಗ್ತದೆ ರೀ. ಈಗ ನೋಡಿರಿ, ಈಗ ನಮ್ಗೆ 2026 ಇದು ಪರಾಭವ ನಾಮ ಸಂವತ್ಸರ ಅಂತ ಬಂದದ ರೀ. ಈ ಸಂವತ್ಸರ ಅಂದರೆ ಏನು ರೀ ಅಂಥೇಳಿ ಪ್ರಶ್ನೆ ಬರ್ತದೆ ರೀ. ಸಂವತ್ಸರಗಳು ಏನಂದ್ರೆ ಸರ್ ಒಂದು ಪೌರಾಣಿಕ ಕಥೆ ಐತ್ರಿ. ಏನಂತಂದ್ರೆ ಸರ್, ನಮ್ಮ ನಾರದ ಮಹರ್ಷಿ ಒಮ್ಮೆ ಕೃಷ್ಣಗೆ ಪ್ರಶ್ನೆ ಮಾಡ್ತಾನೆ ರೀ. ಏನಪ್ಪ ಎಷ್ಟು ಮಂದಿ ಹೆಂಡ್ರ ಅಂತ? 16,000 ಏನು ನನಗೊಂದು ಅದ್ರಾಗ ಕೊಡತ್ತೆ ಹೇಳ್ರಿ. ಅಂದಕ್ಕೂಲೆ ನಾ ಎಲ್ಲಿರೋದಿಲ್ಲ ಅಲ್ಲಿ ಆಕೆ ಮಾಡ್ಕೊತಾರೆ. ಆಗ ಅವಾಗ ಹಾಕೋದಿಲ್ಲ ಸರ್. ಮುಂದೆ ಏನಾಗ್ತದಲ್ಲ, ಈ ತ್ರಿಮೂರ್ತಿಗಳನ್ನು ಹೆಂಗಾರು ಮಾಡಿ ಬಗ್ಗಿಸ್ಬೇಕು ಅಂತೇಳಿ ತಿಳ್ಕೊಂಡು ಈ ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿ ಮಾಡಿ ಅನುಸೂಯಾತಾಯಿ ಆಸ್ತಿಗಳು ಇಡ್ತಾನೆ ರೀ. ಆವಾಗ ಏನು ಮಾಡ್ತಾರೆ ಸರ್, ಜಗನ್ಮಾತೆಯವರು ಪಾರ್ವತಿ ಲಕ್ಷ್ಮೀ ಸರಸ್ವತಿಯವರು ತಮ್ಮ ಗಂಡನ ಹುಡುಕಾಡ್ಕೊತ ಬರ್ತಾರೆ. ಅವ್ರು ಇಟೀಟ ಕೋಸುಗಳಾಗಿರ್ತಾವೆ ರೀ. ಮುಂದೆ ಅವ್ರನ್ನ ಗುರ್ತ ಹಿಡಿದಂಗೆ ರೀ, ಗುರ್ತ ಹಿಡಿಯೋಕ್ಕಾಗೋದಿಲ್ಲ ರೀ. ಆವಾಗಂದ್ರೆ ಏನಂತಾರೆ ಅಂದ್ರೆ ರೀ, ನಿಮ್ಮ ಗಂಡಂದು ಯಾರಂತ ಕೂಡಲೇ ಪರಿಚಯಿಸ್ಬೇಕು. ನಾರದನ್ನು ಮಾಡಿರ್ತಾನೆ. ಇವನು ಹೆಂಗಾರು ಮಾಡಿಸಿ ಪರಿಚಯಿಸ್ಬೇಕು ತೊಗೊಂಡ್ರಿ. ನಾರದಾಗ ಸ್ತ್ರೀ ರೂಪ ಧಾರಣೆ ಮಾಡಿಕೊಂಡು ಇವರು ಮೂರೊಂದು ಪಾರ್ವತಿ ಲಕ್ಷ್ಮೀ ಸರಸ್ವತಿಯರು ಅನಸೂಯಾದೇವಿ ಹತ್ತಿರ ಇರ್ತಾರೆ, ಆರತಿ ಬೆಳಗಿಸ್ತಾರೆ ರೀ. ಆರತಿ ಬೆಳೆದ ಕೂಲಿ ಕರ್ಣ ಹೆಣ್ಣಾಗಿಬಿಡ್ತಾನೆ ರೀ. ಆಕೆ ಪಾತಿವ್ರತ್ಯ ಮಹಾತ್ಮನ ಹಂಗದ ರೀ. ಆವಾಗ ಹೆಣ್ಣು ಅದಕೊಂಡು ಮತ್ತು ಇವರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಓಡಿ ಬಿಡ್ತಾರೆ. ಇವು ಸಿಕ್ಬಿಡ್ತಾನೆ ಇಲ್ಲಿ. ಇನ್ನೇನು ಮಾಡಬೇಕು? ಯಾರೇ ಆಗಲಿ ನೋಡ್ರಿ, ಏನೇ ಒಂದು ತಪ್ಪು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಅನಸೂಯಾದೇವಿ ಹೇಳ್ತಾನೆ, ನೋಡಪ್ಪ ನೀನೀಗ ಹೆಣ್ಣಾಗಿದ್ದಿ, ಇನ್ನು ಮೇಲೆ ನಿನ್ನನ್ನು ಉದ್ಧಾರ ಮಾಡುವಂಥ ಶಕ್ತಿ ನನ್ನಲ್ಲಿ ಇಲ್ಲ. ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ನೀ ಗಂಡನ ಮಾಡ್ಕೋಬೇಕು. ಗಂಡನ ಮಾಡಿಕೊಂಡು ಅವನಿಂದ ರೀ ನೀನು 64 ಮಕ್ಕಳನ್ನ ಹಿಡಿಬೇಕು ರೀ. ಅಂದ ಕೂಡಲೇ ಆಯ್ತು ಅಂತ ತಗೊಂಡು ಮತ್ತೆ ನಾರದ ರೀ ಮಾಡಿ ಸಂಸಾರ ಮಾಡಿ 64 ಮಕ್ಕಳನ್ನ ಹಿಡ್ತಾಳೆ ರೀ. ಅವೇ ಅಂತ ಸಂವತ್ಸರಗಳು ಅಂತೇಳಿ ಪ್ರತೀತಿ ಸರ್. 60 ವರ್ಷಕ್ಕೊಂದು ಸಂವತ್ಸರ ಬರ್ತಾರೆ. ಹಿಂಗಾಗಿ ಸರ್ 60 ವರ್ಷ ಆದ ನಂತರ ಸರ್ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಸರ್
ಅದನ್ನು ಷಷ್ಠಬ್ದಿ ಅಂತ ಮಾಡ್ತಿರ್ತಾರೆ ನೋಡ್ರಿ. ಯಾಕಂತಂದ್ರೆ ಒಂದು ಪೂರ್ಣ ಒಂದು ಆವೃತ್ತಿ ಮುಗಿದಂಗೆ ಆಗತ್ತೆ ರೀ. ಹಂಗೆ ನಾರದನ ಹೊಟ್ಟೆಯಿಂದ ಹುಟ್ಟಿದಂಥ ಮಕ್ಕಳನ್ನ ರೀ ಇವು ಸಂವತ್ಸರಗಳು ಅಂತೇಳಿ ಒಂದು ಪೌರಾಣಿಕ ಕಥೆ ಐತೆ ಸರ್. ಅದು ಅಷ್ಟೇ ಒಂಥರ ಕರೆಣ ಅನಿಸ್ತದೆ ಸರ್. ಯಾಕಂದರೆ ಪ್ರತಿಯೊಬ್ಬರಿಗೂ 60 ವರ್ಷ ಈಗ ತುಂಬಿತಂತಂದರೆ ಒಂದು ಪೂರ್ಣಾವೃತ್ತಿ ಆಯಿತು ಅಂತೇಳಿ ಸರ್ ಪ್ರತೀತಿ ಸರ್. ಹಾಗೆ ಸರ್ ಈ ಯುಗಾದಿ ಹಬ್ಬದ ಇರ್ತದೆ ಸರ್. ಪ್ರತಿಯೊಂದು ಯುಗಾದಿಗೆ ಬಂದಾಗ ಹೊಸತನ ಮೂಡ್ತದೆ ಅನ್ನುವಂಥ ದೃಷ್ಟಿಯಿಂದ ರೀ ಈಗ ಲೋಕದೊಳಗೆ ಎಲ್ಲರೂ ಏನು ಮಾಡ್ತಂದ್ರೆ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಯುಗಾದಿ ಸಮಯದೊಳಗೆ ಸರ್ ವಿಶೇಷವಾಗಿ ಬೇವು ಬೆಲ್ಲಗಳನ್ನು ಮಿಶ್ರಣ ಮಾಡಿ ಬೇವು ಬೆಲ್ಲ ಮಿಶ್ರಣ ಮಾಡ್ತಾರೆ. ಹಾಂ ಅಂದ್ರೆ ಸರ್ ನಿಮಗೆ ಗೊತ್ತಿರುವಂತೆ ಸರ್ ಜೀವನ ಅಂತಂದ್ರೆ ನೋಡಿ ಸರ್ ಇದು ಯಾರಿಗಾದ್ರೂ ಸರ್ ಯಾರೂ ಲೋಕದೊಳಗೆ ಸುಖಿ ಇಲ್ಲ ರೀ. ಏನೋ ಸುಖ ಇದ್ದಂಗೆ ಕಾಣ್ತೈತೆ ಅಷ್ಟೇ ರೀ. ಅಲ್ಲಿ ಹೋದ್ರೆ ಮತ್ತು ಮರೀಚಿಕೆ ಹಿಂಗೆ ಸರ್ ಲೋಕದೊಳಗೆ ಮನುಷ್ಯನಿಗೆ ಸ್ವಲ್ಪ ಏನೋ ಒಂದು ಸಮಾಧಾನ ಒಂದು ತೃಪ್ತಿ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ರೀ ಅದಕ್ಕೆ ಏನು ಮಾಡ್ತಾರೆ ಸರ್ ಇದು ಲೈಫ್ ಈಸ್ ಫುಲ್ ಆಫ್ ಜಾಯ್ಸ್ ಆ್ಯಂಡ್ ಸಾರೋಸ್ ಅಂತ ಹೇಳ್ರಿ. ಯು ಹ್ಯಾವ್ ಟು ಫೇಸ್ ಬೋತ್ ಈಕ್ವಲಿ ಆ್ಯಂಡ್ ಈಸಿಲಿ ಅಂದಂಗೆ ರೀ ಬೆಲ್ಲ ಮುಂದೆ ಬೇವು ಎರಡನ್ನೂ ಮಿಕ್ಸರ್ ಮಾಡಿ ಪರಸ್ಪರ ಹಂಚಿ ಜೀವನದೊಳಗೆ ಸುಖ ಬರ್ತಾವೆ ದುಃಖ ಬರ್ತಾವೆ ಸಮಾನ ಭಾವದಿಂದ ನೀವು ಎಲ್ಲ ಸಮಾಜ ಇರೋಣ ಅನ್ನೋ ಒಂದೊಂದು ಪ್ರತೀತಿ ಇಟ್ಕೊಂಡು ಸರ್ ಇದನ್ನು ಮಾಡ್ತಾರೆ. ಮತ್ತು ಗೀತಾಯುಕ್ತನೂ ಇದೆ ಸರ್. ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭವು ಜಯ ಜಯ ಅಂತೇಳಿ ಇದು ನಿಜವಾಗಿ ಒಂದು ಸ್ವಲ್ಪ ನೀತಿ ಬೋಧಕ ಇದನ್ನು ಅನಿಸುತ್ತೆ ಸರ್. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗತ್ತಪ್ಪ ನಿರಾಶೆದಾಯಕ ಆಗಲಿ ಕಷ್ಟಗಳು ಬಂದಾಗ ಅದು ಕುಗ್ಗೋದಾಗಲಿ ಬೇಡ. ಲೈಫ್ದಾಗ ಅವೆಲ್ಲ ಬರುವಣ ಅವನು ಸಮಾನ ದೃಷ್ಟಿಯಿಂದ ತೊಗೊಂಡು ಹೋಗ್ರಿಪ್ಪ ಅಂತ ತಿಳ್ಕೊಂಡು ಬೇವು ಬೆಲ್ಲ ಮಾಡಿ ಅದು ಒಬ್ಬೊಬ್ಬರಿಗೂ ಹಂಚಿ ತಿಂತಾರೆ ಸರ್. ಈ ಸಂದರ್ಭದೊಳಗೆ ಸರ್ ವಿಶೇಷವಾಗಿ ಏನಿದೆ ಸರ್ ಇದು ಚಾಂದ್ರಮಾನ ಯುಗಾದಿ ಒಂದು ಸೌರಮಾನ ಅಂತ ಬರ್ತಾರೆ. ಅದಕ್ಕೆ ಅನುಗುಣವಾಗಿ ಪಂಚಾಂಗಗಳು ನಿರ್ಮಾಣ ಆಗಿದ್ದಾವೆ. ಆ ಪಂಚಾಂಗಗಳು ಏನಂತ ಸರ್ ಸಹಜವಾಗಿ ಸರ್ ಏನಂತಂದ್ರೆ ಇದು ಭೌಗೋಳಿಕ ಒಂದು ಇದ್ರ ಅಧ್ಯಯನದ ಪ್ರಕಾರ ರೀ ಮುಂದಾಗುವಂಥ ಕೆಲವೊಂದು ಸಂಗತಿಗಳನ್ನು ಇವು ಪಂಚಾಂಗಗಳನ್ನು ನಾವು ನೋಡಿ ಕಲಿಬಹುದು ರೀ. ಆ ದೃಷ್ಟಿಯಿಂದ ಇವರು ಸೌರಮಾನ ಮತ್ತು ಚಂದ್ರಮಾನ ಯುಗಾದಿ ಪಂಚಾಂಗಗಳಿಗೆ ಸಹಿತ ಬಿಡುಗಡೆ ಸೂರ್ಯನ ಒಂದು ಇಟ್ಕೊಂಡ್ರಿ ಅಂದರೆ ಚಂದ್ರನ ಅವ್ರು ತಿಳ್ಕೊಂಡು ಈ ಪಂಚಾಂಗಗಳ ಒಂದು ಉದ್ಘಾಟನೆ ಅಂತಾರಲ್ರಿ ಪೂಜಾ ಇವಾಗಿದ್ದು ಪ್ರಾರಂಭ ಆಕತ್ತೆ. ಅದು ಯಾವ ಯುಗಾದಿ ಪ್ರತಿಪದೆಯಿಂದ ಪ್ರಾರಂಭ ಆಗ್ತದೆ ಸರ್. ಹಾಗೆ ಸರ್ ಯುಗಾದಿ ಪ್ರತಿಪದೆ ಏನಿರ್ತದೆ ಇದು ಒಂದು ಶುಭ ದಿನ ಅಂಥೇಳಿ ಎಲ್ಲರೂ ಆಚರಣೆ ಮಾಡ್ತಾರೆ ರೀ. ಆ ದೃಷ್ಟಿಯಿಂದ ನಮ್ಮ ಹಿಂದೂಗಳು ಯುಗಾದಿ ಪಾಡ್ಯ ರೀ ಮುಂದೆ ಇದೊಂದು ಪಂಚಮಿದೊಂದು ಬರ್ತದೆ ರೀ. ಆಮೇಲೆ ದೀಪಾವಳಿ ಪಾಡ್ಯ ಇವುಗಳಿಗೆ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಟ್ಟು ಹಿಂದೂಗಳ ಆಚರಣೆಯನ್ನು ಮಾಡ್ತಿದ್ದಾರೆ ಸರ್. ಪಾಡ್ಯ ದಿವಸ ಇರ್ತದೆ ಅಂತ ಪಾಡ್ಯದಲ್ಲಿ ವಿಶೇಷವಾದಂಥ ಅಭ್ಯಂಗ ಸ್ನಾನ ಮಾಡ್ತಾರೆ ಸರ್. ಅಭ್ಯಂಗ ಸ್ನಾನ ಅಂತಂದರೆ ಸರ್ ನಮ್ಮ ಮನದೊಳಗಿರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರ ಲೋಭ ದುಷ್ಟಗುಣಗಳದಾವ ಸರ್ ಅವನ್ನೆಲ್ಲ ತೆಗೆದು ಹಾಕಿರಿ ಶುದ್ಧ ಸಾಕ್ಷಾತ್ಕಾರವಾಗುವಂಥ ಒಂದು ಭಗವಂತನ ಆರಾಧನೆ ಹತ್ತ ತೊಡಗರಿ ಅಂತ ತಿಳ್ಕೊಂಡ್ರೆ ನಿರ್ಮಲತ್ವದ ಪ್ರತೀಕವೇ ಸ್ನಾನ ಅಭ್ಯಂಗ ಸ್ನಾನ ಸರ್. ಮತ್ತು ಈ ಯುಗಾದಿ ವಿಶೇಷವಾಗಿ ಈ ಎಷ್ಟು ದಿನ ವರ್ಷದಲ್ಲಿ ಎಷ್ಟು ದಿನಗಳಿಗೆ ರೌಂಡಿಗೆ ಬಂದು ನಿಲ್ತದೆ ಅಂತ ಯಾವಾಗ ಶುರು ಆಗ್ತದೆ ಸರ್? ಯುಗಾದಿ ದಿವಸ ಪ್ರಾರಂಭ ಆದದ್ದು ರೀ ಕೃತಾಯುಗದಿಂದ ಶುರು ಆಗ್ತದೆ ಸರ್. ನಿಮಗೆಲ್ಲ ಗೊತ್ತಿರ್ಬೇಕು ಸರ್ ಅದು. ಯಾಕೆ 17,28,000 ವರ್ಷ ಆಯುಷ್ಯಂತ ಕೃತಾದಾಗ ರೀ. ನಂತರ 12,96,000 ವರ್ಷ ಆಯುಷ್ಯಂತ ತ್ರೇತಾದಾಗ ರೀ. ಮುಂದೆ 8,64,000 ಆಯುಷ್ಯಂತ ದ್ವಾಪರದಾಗ ರೀ. ಈಗ ಸದ್ಯ ಕಲಿಯುಗ ಸೇರಿ 4,32,000 ವರ್ಷ ಆಯುಷ್ಯದ ರೀ. ಈಗೇನು ರೀ ಭಾಳ ಬೆಳ್ಯಾರ 5 ಎಷ್ಟಾಗೈತೆ ರೀ ಇನ್ನೂ ಭಾಳ ಅದ ಇದಕ್ಕೆ ಆಯುಷ್ಯ. ಇಂಥದ್ರೊಳಗೆ ರೀ ಇದು ಯುಗಾದಿ ಅನಂತ ಕಾಲದಿಂದ ಬರೋಕೆ ಇದಕ್ಕೆ ಆದಿನೂ ಇಲ್ಲ ರೀ ಅಂತ್ಯನೂ ಇಲ್ಲ ಅಂತಾರೆ ಸರ್. ಅದಕ್ಕೆ ಇದಕ್ಕೆ ಯುಗಾದಿ ಅಂತ ಹೇಳ್ತಾರೆ. ಯುಗಗಳ ಆದಿ ಅಡ್ಡಿಲ್ಲ ಇದು ವರ್ಷಕ್ಕೆ ಅಂದ್ರೆ ಪ್ರತಿ ವರ್ಷ ಬರ್ತದೆ ರೀ. ಇದರಲ್ಲಿ ಎಷ್ಟು ದಿನಗಳು ಇರ್ತಾವ? ಹಾಂ ನಿಮಗೆಲ್ಲ ಗೊತ್ತಲ್ಲ ಸರ್ 365 ಏನಿಲ್ಲ ಸರ್ ಒಂದು 365 ದಿನಗಳದಾವ ಸರ್. ಇದಕ್ಕೆ ಅನುಗುಣವಾಗಿ ಏನಾಗ್ತದೆ ಅಂತಾರೆ ಹಿಂದುಳ ಪ್ರಕಾರ ಹಿಂದೂ ಪಂಚಾಂಗ ಪ್ರಕಾರ 365 ಅದಾವ ರೀ. ಅದಕ್ಕೇ ಏನು ಮಾಡ್ಕೊತ ಹೋಗ್ತಾರೆ ಸರ್ ಇವರು ಪ್ರತಿ 15 ದಿವಸಕ್ಕೊಂದು ಅದು ಅಕ್ಷತೆಗೆ ಅಮಾವಾಸ್ಯೆ ಹಿಡ್ಕೊಂಡ್ರಿ ಇವೆಲ್ಲ ಅಕ್ಷತೆಗೆ ಬಾದಾಮಿ ಇವೆಲ್ಲ ಅಮಾವಾಸ್ಯೆ ಬರ್ತಾವೆ ರೀ. ಪ್ರತಿ 15 ದಿವಸ ಪ್ರಕಾರ ಹಿಂದೂಗಳಲ್ಲಿ 30 ದಿವಸ ಇರ್ತದೆ. ಅದು ಒಂದು ವರ್ಷ ಅಧಿಕ ಅದು 31 ಇಲ್ಲಿ ಬರೋದು ಇರೋದಿಲ್ಲ. 360 ದಿವಸ ಬರ್ತಾವ. 4 ವರ್ಷಕ್ಕೊಮ್ಮೆ ಅಧಿಕ
ಬರ್ತದೆ ಸರ್. ಅದಕ್ಕೆ ಬರ್ತದೆ. ಆ ಸಂದರ್ಭ 4 ತಿಂಗಳು ಹೆಚ್ಚಾಗ್ತಾವ ಹಾಂ ಅನ್ನೋದು. ಆ ಸಂದರ್ಭದಾಗೆ ಏನಪ್ಪ ಅಂತಂದ್ರೆ 4 ವರ್ಷಕ್ಕೊಮ್ಮೆ ವಿಶೇಷವಾಗಿ ಅಧಿಕ ದಿನ ಅಂತ ಬಂದ 360 ದಿವಸಗಳು ಆಗ್ತಾವು ಅಂತ ಸರ್. ಅದು ಭೂಮಿಯ ಒಂದು ದೈನಂದಿನ ಚರಣೆಯಿಂದ ಸರ್ ಅವು ದಿನಗಳು ಕರೆಕ್ಟ್. ಅದಂತೆ ನಾವು ಇಂಗ್ಲೀಷ್ ಇದ್ರ ಪ್ರಕಾರ ಮಾಡ್ತೀವಿ. ಹಾಂ ಸರ್. ಬಟ್ ನಮ್ಮ ಇದ್ರ ಪ್ರಕಾರ ಪ್ರತಿ 15 ದಿವಸಕ್ಕೊಂದು ಹುಣ್ಣಿಮೆ, ಪ್ರತಿ 15 ದಿವಸಕ್ಕೊಂದು ಅಮಾವಾಸ್ಯೆ ರೀ, ಒಟ್ಟಾರೆ 12 ತಿಂಗಳು ರೀ. ಅದರ ಪ್ರಕಾರವಾಗಿ ಸರ ಈ ನಮ್ಮ ನಕ್ಷತ್ರಗಳು ಬರ್ತಾವೆ ಸರ್. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಅವೇನು ಅವು ನಕ್ಷತ್ರಗಳಿಗೆ ಅನುಗುಣವಾಗಿ ಮಳೆ ಬೆಳೆ ಬರ್ತಾವೆ ಸರ್. ಆ ಮಳೆ ಬೆಳೆಗೆ ಅನುಗುಣವಾಗಿ ರೈತ ತನ್ನ ಭೂಮಿಯನ್ನು ಹದ ಮಾಡಿಕೊಂಡಿರ್ತಾನೆ. ಇವೆಲ್ಲ ಮೂಲತಃ ಒಂದು ತಮ್ಮ ಅನುಭವದ ರೈತ ತನ್ನ ಬದುಕಿನ ಅನುಭವದ ಮಾಡಿಕೊಂಡೋದ್ರಿ. ಮತ್ತು ಯಾವ ಒಂದು ಇದ್ರಾಗ ಬರ್ತದೆ ಮಳೆ ರೀ, ಆವಾಗ ಯಾವ ಬಿತ್ತನೆ ಮಾಡಬೇಕು, ಯಾವಾಗ ಕಳೆ ತೆಗಿಬೇಕು, ಒಂದು ಯಾವಾಗ ಅದನ್ನ ರಸ್ತೆ ಮಾಡ್ಕೋಬೇಕು, ಹಿಂಗೆಲ್ಲ ರೀ ನಮ್ಮ ಹಿರಿಯರು ಸರ್ ರೈತರು ರೈತಾಪಿ ಜನರು ಮೊದಲಿಂದ ಒಂದು ಸಂಪ್ರದಾಯನ ಹಾಕ್ಕೊಂಡು ಬಂದಾರ ಸರ್. ಅದರೊಳಗೆ ನೋಡಿ ಸರ್, ವಿಶೇಷವಾಗಿ ಭೂಮಿ ಬಿತ್ತನೆ ಮಾಡಿ ಸ್ವಲ್ಪ ಬೆಳೆ ಒಂದು ಎಷ್ಟೋ ಒಂದು ಮೊಳಕಾಲ ಮಟ್ಟ ಹಿಂಗೆ ಬಂದಾಗ ರೀ ಶ್ರಾವಣ ಮಾಸ ಬರ್ತದೆ ರೀ. ಅದನ್ನು ಅವ್ರಿಗೆ ಸದುಪಯೋಗ ಮಾಡ್ಕೊಂಡ್ರಿ. ಶ್ರಾವಣ ಮಾಸದಾಗ ಏನು ದಗದ ಭಾಳ ಇರಂಗಿಲ್ಲ ತಿಳ್ಕೊಂಡು ಮಳೆ ಚೀಟಿ ಹತ್ತಿದಾಗ ರೀ ಶ್ರವಣಕ್ಕೆ ಯೋಗ್ಯತೆ ಶ್ರವಣ ಮಾಡ್ತಾರೆ ರೀ. ಹಿಂಗೆ ಮೊದಲಿಂದಲೇ ಹಿರಿಯರು ಸರ್ ಯುಗಾದಿಯಿಂದ ಮೊದಲು ಮಾಡಿಕೊಂಡು ಸರ್ ಪ್ರತಿಯೊಂದು ಹಬ್ಬಗಳನ್ನು ಅವರು ಸಂಪ್ರದಾಯಬದ್ಧವಾಗಿ ತಮಗೆ ಅನುಕೂಲವಾಗಂಗೆ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗುವಂಗೆ ಆಚರಣೆ ಮಾಡ್ಕೋತ ಬಂದಾರ ರೀ. ಅದರಾಗ ಇದು ಯುಗಾದಿ ಮಾತ್ರ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಸರ್. ಇಲ್ಲಿ ಯುಗಾದಿ ಒಳಗಡೆ ಎಂಥ ಸಂಭ್ರಮ ಅಂತ ಸರ್, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅಥವಾ ತವರಿಯಿಂದ ಹೊರಗಡೆ ಹೋಗುವಂಥ ಹೆಣ್ಣುಮಕ್ಕಳನ್ನ ಕರೆಸೋದಾಗಲಿ, ಅವ್ರಿಗೆ ಉಡಿ ತುಂಬುವುದಾಗಲಿ, ಒಂದು ದೇವ ಕಾರ್ಯಗಳನ್ನು ಮಾಡುವುದಾಗಲಿ, ಜೊತೆಗೆ ಸರ್ ಯುಗಾದಿ ಆದ ನಂತರ ಮದುವೆ ಸಂಭ್ರಮಗಳು ಸಹ ಜೊತೆಗಾಗತ್ತೆ ರೀ. ಬ್ಯಾಸಿಗೆ ಶುರು ಆಕತ್ತೆ ರೀ. ಬ್ಯಾಸಿಗೆ ಒಳಗೆ ದಗದುಗಳು ಕಡಿಮೆ ಇರ್ತಾವೆ. ಹೀಗಾಗಿ ಯುಗಾದಿ ಒಂದು ಪ್ರತಿಪದ ಒಂದು ಪಾಡ್ಯವನ್ನು ಮೊದಲು ಮಾಡಿಕೊಂಡ್ರಿ ವಿಶೇಷ ಜಾತ್ರೆ, ಉತ್ಸವಗಳು, ಮದುವೆ, ಮುಂಜುವೆ ಇಂಥವೆಲ್ಲ ಪ್ರಾರಂಭನೂ ಆಗ್ತಾವೆ ರೀ. ಹೀಗಾಗಿ ಯುಗಾದಿಗೆ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಸರ್. ಅಂದ್ರೆ ಹಿಂದೂಗಳ ಪ್ರಕಾರ ತಿಂಗಳು 30 ದಿವಸಗಳು. 30 ಹೇಳಿ ಸರ್. 30 ಇಂಗ್ಲಿಷ್ ಪ್ರಕಾರ 31, 28, 30 ಬರ್ತಾವೆ ಸರ್. ಬರ್ತಾವೆ ರೀ. ಅಂದ್ರೆ ಒಟ್ಟಿನಲ್ಲಿ ಯುಗಾದಿ ಹೊಸ ಒಂದು ಶಕ್ತಿನ ಆರಂಭ ಮಾಡುವಂಥದ್ದು, ಹೊಸ ಒಂದು ನಿಸರ್ಗದ ಪರಿವರ್ತನೆ ತಿಳಿಸುವಂಥದ್ದು. ಜೊತೆಯಲ್ಲಿ ಸರ್ ಇವನ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಿರ್ತಾರೆ ನೋಡಿ ಸರ್, ಅವರಾದರೂ ಮಾಡೋದು ಅಂತಂದ್ರೆ ಇದು ನಾವು ಯುಗಾದಿ ಪಾಡ್ಯದಿಂದ ಖಾತೆ ಕೆರೆದಿಗೊಳ್ಬೇರಂಥ ಸಂಪ್ರದಾಯ ಸರ್. ಇವನ್ ನಮ್ಮ ಅಕೌಂಟ್ಸ್ ಇನ್ ಮಾಡ್ಬೇಕಾದ್ರೆ ಅವರು ಯುಗಾದಿಯನ್ನು ಇದು ಮಾಡಿಕೊಂಡು ಅದು ಸರ್ ಏಪ್ರಿಲಿಂದ ರೀ ಏಪ್ರಿಲ್ 1 ಹಿಡ್ಕೊಂಡು ಮಾರ್ಚ್ 31 ಮಟ್ಟ ಅಂಥೇಳಿ ಅವರಾದರೂ ಕೂಡ ಯುಗಾದಿಗೆ ಹೆಚ್ಚಿನ ಬೆಲೆ ಕೊಟ್ಟಿರ್ತೀವಿ. ಮತ್ತು ಹಿಂದೂಗಳಂತ ನಾವು ವಿಶೇಷವಾಗಿ ಒಂದು ಎಚ್ಚರಿಕೆಯಿಂದ ಏನು ಮಾಡ್ಬೇಕಂತ ಸರ್, ಆ ಇಂಗ್ಲೀಷ್ ಕ್ಯಾಲೆಂಡರ್ ಸಹಜವಾಗಿ ಇದಕ್ಕೆ ಉಪಯೋಗ ಆಗಲ್ಲ ರೀ. ಆದರೆ ತಾವು ಮನದಟ್ಟಾಗಿ ತಿಳ್ಕೊಬೇಕಂದ್ರೆ ನಮ್ಮದು ಯುಗಾದಿ ಪಾಡ್ಯ ಯಾಕೆ ವಿಶೇಷ ಇದು ಹಿಂದೂಗಳ ಒಂದು ಮೊದಲೇ ಒಂದು ಹಬ್ಬ ಅಥವಾ ರೀ ಹೊಸ ವರ್ಷ ಅಂತಂತಂದ್ರೆ ಪ್ರಕೃತಿ ಕೂಡ ಅದಕ್ಕೆ ಸ್ಪಂದಿಸ್ತದೆ ರೀ. ಮುಂದೆ ನಿಮ್ಮ ಖಾತೆಗೂ ಸ್ಪಂದಿಸ್ತಾವೆ ರೀ. ರೈತಾಪಿ ಜನರ ಬದುಕು ಕೂಡ ಅದಕ್ಕೆ ಸ್ಪಂದಿಸ್ತದೆ ರೀ. ಜೊತೆಗೆ ಸರ್ ನಿಮಗೆ ಪ್ರಕೃತಿ ಎಲ್ಲ ದೃಷ್ಟಿಯಿಂದ ಸಹಕಾರವನ್ನು ನೀಡುವಂಥ ಒಂದು ವಿಶೇಷತೆ ಅಂತಂದ್ರೆ ಯುಗಾದಿ ಪ್ರತಿಪದೆ. ಹೀಗಾಗಿ ಯುಗಾದಿ ಪ್ರತಿಪದೆಯನ್ನು ಹಿಂದೂಗಳು ಮೊದಲಿನಿಂದಲೂ ನಮ್ಮ ಹಿಂದೂಗಳ ಹೊಸ ವರ್ಷ ಪ್ರಾರಂಭ ಅಂಥೇಳಿ ತಿಳ್ಕೊಂಡಿದ್ದಾರೆ ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ಯುಗಾದಿ ಕುರಿತಾಗಿ ತಮಗೆ ಮನವರಿಕೆ ಅಂತ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಹೊಸ ವರ್ಷದ ಈ ಯುಗಾದಿ ನಿಮಗೆಲ್ಲ ಒಳ್ಳೆಯದನ್ನು ತರಲಿ, ಶುಭ ತರಲಿ. ಜೊತೆಗೆ ಈ ಯುಗಾದಿ ಹೊಸದಷ್ಟೇ ಅಲ್ಲ, ನಿಮ್ಮ ಬದುಕಿಗೆ ಒಂದು ನಿಶ್ಚಿತವಾದ ಆರ್ಥಿಕ ಒಂದು ನೆಲೆನೂ ಕೊಡಲಿ ಅನ್ನುವಂಥ ದಿಶೆಯಲ್ಲೇ ಅವರಿಂದ ಕೆಲವು ಮಾತು ನಾವು ಕೇಳಿದ್ದೀವಿ. ಈಗ ಆ ರೀತಿಯಾಗಿ ಯುಗಾದಿ ಸಲುವಾಗಿ ನಾವು ಸ್ವಲ್ಪ ಚಿಂತನ ಮಂಥನ ಮಾಡೋ ಜೊತೆಗೆ ಯುಗಾದಿಯನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಇದು ಯುಗಾದಿ ಕುರಿತಾಗಿ ಒಂದಿಷ್ಟು ಮಾತು. ಇದು ನೀವು ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು ವಂದನೆಗಳು. ನಮಸ್ಕಾರ.